ಸ್ನೇಹಿತರೆ, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಅರ್ಜುನ್ ಅಂತ. ನಾನಿವತ್ತು ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದೀನಿ ಸ್ನೇಹಿತರೆ, ಆಟೋಮೋಟಿವ್ ವಿಷಯ ಅಂತ ಹೇಳಿ. ಸೊ ನಾನು ನನ್ನ ಚಾನಲ್ನಲ್ಲಿ ಕಾರ್ಗಳು ಹಾಗೂ ಬೈಕ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಧನ್ಯವಾದಗಳು. ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾವು ಒಂದು ಕಾರ್ ತೊಗೋಬೇಕು, ಓಡಾಡಬೇಕು ಅಂತ ಹೇಳಿ. ಸೊ ತುಂಬ ಜನ ಯೂಸ್ಡ್ ಕಾರ್ ಮೊರೆ ಹೋಗ್ತಾರೆ. ಆ ಯೂಸ್ಡ್ ಕಾರ್ ತೊಗೊಳ್ಳೋ ಮುಂಚೆ ಕೆಲವು ವಿಷಯಗಳು, ಸಂಗತಿಗಳನ್ನ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಮೋಸ ಹೋಗೋದಕ್ಕಿಂತ ಕೆಲವು ವಿಷಯಗಳನ್ನ ಚೆಕ್ ಮಾಡಿ, ವೆರಿಫೈ ಮಾಡಿ, ನಂತರ ಕಾರ್ನ ಪರ್ಚೇಸ್ ಮಾಡಿ ಅಥವಾ ಖರೀದಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈಗ ಫ್ರಂಟ್ ವೈಸರ್ ಗ್ಲಾಸ್ ಮತ್ತು 4 ಡೋರಿನ ಗ್ಲಾಸ್ ಮತ್ತು ಹಿಂದೆಯ ಗ್ಲಾಸನ್ನು ಚೆಕ್ ಮಾಡಿ. ಸೊ ನನ್ನ ಕಾರ್ ಮಾಡಲ್ 2014 ಆಗಿರೋದ್ರಿಂದ 14 ಅಂತ ಇಲ್ಲಿ ಮಾರ್ಕೇಜ್ ಇರುತ್ತೆ. ಸೊ ಇನ್ ಕೇಸ್ ಚೇಂಜಸ್ ಇದ್ದರೆ 15 ಇರುತ್ತೆ, 16 ಇರುತ್ತೆ, 24 ಇದ್ದರೆ ಅದು ರೀಪ್ಲೇಸ್ಮೆಂಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಅಥವಾ ಆಕ್ಸಿಡೆಂಟ್ ಆಗಿ ಅಥವಾ ಮೇಲಿಂದ ಏನಾದರೂ ಎಳ್ನೀರು ಬಿದ್ದು ಏನೋ ಸ್ಲೈಟ್ ಡ್ಯಾಮೇಜ್ ಆಗಿ ಅಥವಾ ಜಲ್ದಿ ಕಲ್ ಬಿದ್ದು ಏನೋ ಒಂದು ಡ್ಯಾಮೇಜ್ ಇದರಿಂದ ರೀಪ್ಲೇಸ್ಮೆಂಟ್ ಆಗಿರುತ್ತೆ ಅಂತ ಅರ್ಥ ಸ್ನೇಹಿತರೆ. ಸೊ ಚೆಕ್ ಮಾಡಿ ತೊಗೊಳ್ಳಿ. ನೋಡಿ ಸ್ನೇಹಿತರೆ, ಮೊದಲನೇ ವಿಷಯ, ಮೇಯ್ನ್ ವಿಷಯ, ಆಕ್ಸಿಡೆಂಟ್ ಆಗಿದೆ ಇಲ್ವೋ ಅಂತ ಚೆಕ್ ಮಾಡಬೇಕಾದ್ರೆ ಈ ಏಪ್ರಾನ್ಗಳನ್ನ ಚೆಕ್ ಮಾಡಬೇಕು ಎರಡೂ ಕಡೆಯಿಂದ. ಈ ಏಪ್ರಾನ್ಗಳಿಗೆ ಸ್ನೇಹಿತರೆ, ಇದು ಸಪೋರ್ಟಿಂಗ್ ಪಿಲ್ಲರ್ಸ್ ಅಂತಾರೆ. ನಿಮಗೆ ಇಲ್ಲಿ ಕಾಣಿಸ್ತಿರೋ ಸೀಲೆಂಟ್ ಕಾಣಿಸ್ತಿರ್ಬೋದು ನಿಮಗೆ. ಈ ಸೀಲೆಂಟು ಕಂಪ್ನಿ ಸೀಲೆಂಟ್. ಇದು ಈ ಕಂಪ್ನಿ ಸೀಲೆಂಟು ನೀವು ಚೆಕ್ ಮಾಡಲೇಬೇಕು. ಪ್ರತಿಯೊಂದು ಮ್ಯಾನುಫ್ಯಾಕ್ಚರರ್ ಅಲ್ಲೂ ಈ ಕಂಪ್ನಿ ಸೀಲೆಂಟ್ ಇದ್ದೇ ಇರುತ್ತೆ ಸ್ನೇಹಿತರೆ, ಎರಡು ಕಡೆನೂ ನೀವು ನೋಡ್ಬೋದು. ಈ ಸೀಲೆಂಟು ಸ್ನೇಹಿತರೆ, ಇದು ಕಂಪ್ನಿ ಸೀಲೆಂಟ್. ಎರಡನೇ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇಂಜಿನ್ ಹೇಗೆ ಮೇಂಟೈನ್ ಆಗಿದೆ, ಪ್ರೀವಿಯಸ್ ಓನರ್ ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಆಗಿಲ್ವಾ. ಒಂದು, ಈ ಇಂಜಿನ್ ಡಿಪ್ಸ್ಟಿಕ್ಕನ್ನು ತೆಗೆದು ನೋಡಬೇಕು ಸ್ನೇಹಿತರೆ. ನಿಮಗೆ ಇಲ್ಲಿ ಆಯಿಲ್ ವಿಸ್ಕೋಸಿಟಿ, ಹೀಗೆ ನೀವು ಪ್ರೆಸ್ ಮಾಡಿದಾಗ ನಿಮಗೆ ಆಯಿಲ್ ವಿಸ್ಕೋಸಿಟಿ ಗೊತ್ತಾಗುತ್ತೆ ಸ್ನೇಹಿತರೆ. ವಿಸ್ಕೋಸಿಟಿ ಇಸ್ ನಥಿಂಗ್ ಬಟ್ ಆಯಿಲ್ ಥಿಕ್ನೆಸ್ ಹೇಗಿದೆ. ಆಯಿಲ್ ಥಿಕ್ಕಾಗಿದ್ರೆ ಆಯಿಲು ಹೊಸದಾಗಿದೆ, ಇಂಜಿನ್ ಚೆನ್ನಾಗಿದೆ ಅಂತ ಅರ್ಥ. ಇದು ತುಂಬ ಬ್ಲ್ಯಾಕ್ ಆಗಿ ಡ್ರೈ ಆಗಿದೆ ಅಂತ ಹೇಳಿದರೆ ತುಂಬ ಓಡಿಸಿದ್ದಾರೆ ಅಂತ ಅರ್ಥ. ಅದೇ ಇಂಜಿನ್ ಆಯಿಲಲ್ಲಿ ಈಗ ಸರ್ವಿಸ್ ರೆಕಮೆಂಡ್ 10,000 to 15,000 ಇದ್ದರೆ ಅವರೊಂದು 20,000 ಓಡಿಸಿರ್ತಾರೆ ಅಂತ ಅರ್ಥ ಸ್ನೇಹಿತರೆ. ಸೊ ದಯವಿಟ್ಟು ಇದನ್ನು ಚೆಕ್ ಮಾಡಿ, ಇಂಜಿನ್ ಆಯಿಲ್ ವಿಸ್ಕೋಸಿಟಿ ಹೇಗಿದೆ ಅಂತ ಚೆಕ್ ಮಾಡಬೇಕು. ಸೊ ಸ್ನೇಹಿತರೆ, ಮುಂದಿನ ವಿಷಯ ಬ್ಯಾಟ್ರಿ ಹೆಲ್ತ್ ಹೇಗಿದೆ ಅಂತ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಡೀಸೆಲ್ ಕಾರ್ಗಳಲ್ಲಿ ಬ್ಯಾಟ್ರಿ ಕಾಸ್ಟ್ ತುಂಬ ಜಾಸ್ತಿನೇ ಇರುತ್ತೆ, ಪೆಟ್ರೋಲ್ ಕಾರ್ಗಳಲ್ಲೂ ಜಾಸ್ತಿನೇ ಇರುತ್ತೆ. ಹಾಗಾಗಿ ಬ್ಯಾಟ್ರಿಯ ಹೆಲ್ತ್ ಯಾವಾಗ ತೊಗೊಂಡಿದ್ದಾರೆ ಅಥವಾ ಯಾವಾಗ ರೀಪ್ಲೇಸ್ ಆಗಿದೆ ಅಂತ ಚೆಕ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ನಂದು ನೋಡ್ಬೋದು ನೀವು, ರೀಸೆಂಟಾಗಿ ನಾನು ಚೇಂಜ್ ಮಾಡಿಸಿರೋದು. ನಿಮಗೆ ಇಲ್ಲಿ ಡೇಟ್ ಕಾಣಿಸುತ್ತೆ. ವಿಷಯ ಸ್ನೇಹಿತರೆ, ಇಂಜಿನ್ ನಂಬರ್ ಹಾಗೂ RC ಕಾರ್ಡಲ್ಲಿ ಇಂಜಿನ್ ನಂಬರ್ ಮ್ಯಾಚ್ ಆಗ್ತಿದೆಯಾ ಅಂತ ಕಂಡುಹಿಡಿಯಲೇಬೇಕು ಸ್ನೇಹಿತರೆ. ಯಾಕಂದರೆ ಇಂಜಿನ್ ನಂಬರ್ ಬಹಳ ಮುಖ್ಯವಾದ ಅಂಶ ಆಗಿರುತ್ತೆ. ಸೊ ಸ್ಕೋಡಾ ವೋಕ್ಸ್ವ್ಯಾಗನ್ ಗಾಡಿಗಳಲ್ಲಿ ಇಂಜಿನ್ ನಂಬರ್ ನಿಮಗೆ ಇಲ್ಲಿ ಫ್ರಂಟ್ ವೈಸರ್ಗಳಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಕೆಲವು ಮ್ಯಾನುಫ್ಯಾಕ್ಚರರ್ಸು ಇಂಜಿನ್ ಬೇ ಒಳಗಡೆ ಹಾಕಿರ್ತಾರೆ ಸ್ನೇಹಿತರೆ. ಸೊ ಅದನ್ನು ನೋಡುವುದಕ್ಕೆ ಎಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಚಬೇಕಾಗುತ್ತೆ. ಸೊ ಒಂದೊಂದು ಮ್ಯಾನುಫ್ಯಾಕ್ಚರ್ ಒಂದೊಂದು ಕಡೆ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನಿಮಗೆ ಡೌಟ್ಸ್ ಏನಾದರೂ ಬಂತು, ಮ್ಯಾಚ್ ಆಗ್ತಿಲ್ಲ ಅಂತ ಏನಾದರೂ ಸಂದೇಹ ಬಂತು ಅಂತ ಹೇಳಿದರೆ ಕಾರನ್ನು ತೊಗೊಂಡು ಸರ್ವಿಸ್ ಸೆಂಟರ್ ಅಥವಾ ಶೋರೂಮ್ಗೆ ಹೋಗಿ ಪರಿಶೀಲನೆ ಮಾಡಿದರೆ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮುಂದಿನ ವಿಷಯ ಸ್ನೇಹಿತರೆ, ಟೈರ್ ಕಂಡೀಷನ್ ಹೇಗಿದೆ, ಟೈರ್ ಹೆಲ್ತ್ ಹೇಗಿದೆ ಅಂತ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಟೈರು ಬಹಳ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಯೂಸ್ಡ್ ಕಾರ್ ತೊಗೋಬೇಕಾದ್ರೆ. ಸೊ ನೀವು ಇಲ್ಲಿ ನೋಡ್ಬೋದು ಬಟನ್ಸ್ ಹೇಗಿದೆ ಅಂತ. ಸೊ ಇದು ಆಲ್ರೆಡಿ 50 to 60% ಯೂಸ್ ಆಗಿದೆ ಸ್ನೇಹಿತರೆ, ನೋಡ್ಬೋದು. ನಾನಿಲ್ಲಿ
ಬೆರಳು ಇಡ್ತಾ ಇದ್ದೀನಲ್ಲ. ಸೊ ಇದು ನಾವೇನು ಇಡ್ತೀವಿ ಇದು 3 mm ಜಾಸ್ತಿ ಇರಬೇಕು ಸ್ನೇಹಿತರೆ ಸೋಲಿಂದ. ಇದು ಆಲ್ಮೋಸ್ಟ್ ಈಗ 50 to 60% ಯೂಸ್ ಆಗಿರೋದ್ರಿಂದ ಸೊ ನಿಮಗೆ ಟೈರ್ ಓಡಿದೆ ಅಂತ ನಿಮ್ಮ ತಿಳ್ಕೊಬೇಕಾಗುತ್ತೆ. 20,000-30,000 ಒಂದು ಟೈರ್ ನೀವು ಒಂದ್ಸರಿ ಚೇಂಜ್ ಮಾಡಿದ್ರೆ ಕನಿಷ್ಠ ಪಕ್ಷ 50,000-60,000 ಕಿಲೋಮೀಟರ್ ಓಡಿಸ್ಬೋದು ಸ್ನೇಹಿತರೆ, ಟೈಮ್ ಟು ಟೈಮ್ ಅಲೈನ್ಮೆಂಟ್ ಹಾಗೂ ಬ್ಯಾಲೆನ್ಸಿಂಗ್ ಮಾಡಿಸಿದ್ರೆ. ಸೊ ನನ್ನ ಕಾರಿನಲ್ಲಿ ಫ್ರಂಟ್ 2 ಟೈರು ಅಷ್ಟೇನು ಹೆಲ್ತ್ ಚೆನ್ನಾಗಿಲ್ಲ. ಸೊ ನಿಮಗೆ ನನ್ನ ಹಿಂದೆ 2 ಟೈರ್ ಕಂಡೀಷನನ್ನು ತೋರಿಸ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಮುಂದೆ ಟೈರ್ಗಳನ್ನು ನೀವು ನೋಡಿದ್ರಿ, ಈಗ ಹಿಂದೆ ಟೈರ್ ನೋಡಿ ಇದು ಹೇಗಿದೆ ಅಂತ. ಇದರ ಸೋಲ್ ಆಲ್ಮೋಸ್ಟ್ 3 mm ಜಾಸ್ತಿನೇ ಇದೆ ಸ್ನೇಹಿತರೆ. ಸೊ ಯೂಶಲ್ ಆಗಿ ಕಾರ್ಗಳಲ್ಲಿ ಲೋಡು ಮುಂದೆ ಬೀಳೋದ್ರಿಂದ ಮುಂದೆ 2 ಟೈರು ಯೂಶಲ್ ಆಗಿ ಬೇಗ ಸವಿಯುತ್ತೆ ಸ್ನೇಹಿತರೆ ಹಿಂದೆ ಟೈರ್ಸ್ ಕಂಪೇರ್ ಮಾಡಿದ್ರೆ. ಸೊ ಇದು ನೋಡ್ಬೋದು ನೀವು, ಸೋಲ್ ತುಂಬಾ ಜಾಸ್ತಿ ಇದೆ. ಇದು ಇನ್ನೂ 30% to 40% ಯೂಸ್ ಆಗಿದೆ. ಸೊ ನೀವು ಇನ್ನೂ ಜಾಸ್ತಿ ಓಡಿಸ್ಬೋದು ಸ್ನೇಹಿತರೆ. ಸೊ ಕಾರು ತೊಗೊಳ್ಳೋ ಮುಂಚೆ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡುವುದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಮುಂದಿನ ಇಂಪಾರ್ಟೆಂಟ್ ಫ್ಯಾಕ್ಟರ್ ಚಾರ್ಸಿ ಕಂಡೀಷನ್ ಹೇಗಿದೆ ಅದನ್ನು ಚೆಕ್ ಮಾಡಬೇಕಾದ್ರೆ ನೀವು ಅಂಡರ್ ಬಾಡಿ ಕಂಡೀಷನ್ ಹೇಗಿದೆ ಅಂತ ನೋಡಲೇಬೇಕಾಗುತ್ತೆ. ಸೊ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನನ್ನ ಕಂಡೀಷನ್ ನೋಡ್ಬೋದು, ನನ್ನ ಕಾರಿನ ಕಂಡೀಷನ್. ಕಾರ್ ಪಾರ್ಕ್ ಮಾಡಿರೋದ್ರಿಂದ ನನಗೆ ಪೂರ್ತಿ ಬಾಡಿ ತೋರಿಸೋಕೆ ಆಗ್ತಿಲ್ಲ ಸ್ನೇಹಿತರೆ. ಬಟ್ ನೀವಾದರೂ ವಾಷಿಂಗ್ ಸೆಂಟರ್ಗೆ ಹೋಗಿ ರಸ್ಟ್ ಹಿಡಿದಿದೆಯಾ ಇಲ್ವಾ. ಯೂಶಲ್ ಆಗಿ ಕರಾವಳಿ ಭಾಗದ ಕಾರುಗಳು ತುಂಬಾ ತುಕ್ಕಿ ಹಿಡಿತವೆ ಸ್ನೇಹಿತರೆ. ಅದನ್ನೊಂದ್ಸರಿ ಚೆಕ್ ಮಾಡಿಸಿ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ರಸ್ಟ್ ಫಾರ್ಮೇಷನ್ನು ತುಂಬಾ ಅಪಾಯಕಾರಿ. ಯಾಕಂದರೆ ಇದು ಒಂದು ಕಡೆ ಸ್ಟಾರ್ಟ್ ಆದರೆ ಸ್ನೇಹಿತರೆ ಪ್ರತಿಯೊಂದು ಪಾರ್ಟಿಗೂ ತಲುಪುವ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಅಂಡರ್ ಬಾಡಿ ಚಾರ್ಸಿ ಕಂಡೀಷನ್ ಹೇಗಿದೆ ಅದು, ಮತ್ತು ಕೆಳಗಡೆ ಏನಾದರೂ ಕ್ರ್ಯಾಕ್ಸ್ ಅಥವಾ ಸೈಲೆನ್ಸರ್ ಕಡೆ ಡೆಂಟ್ಸು, ಕ್ರ್ಯಾಕ್ಸು ಅಥವಾ ಲೀಕೇಜಸ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಲೇಬೇಕು ಸ್ನೇಹಿತರೆ. ಮ್ಯಾಟ್ ನೀವು ತೆಗೆದು ನೋಡಿದ್ರೆ ನಿಮಗಿಲ್ಲಿ ರಸ್ಟ್ ಆಗಿರೋ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಆಮೇಲೆ ನಿಮಗೆ ಆ ಸ್ಮೆಲ್ಲು, ಆ ನೀರಿನ ಸ್ಮೆಲ್ಲು ಎಷ್ಟೇ ರೆಡಿ ಮಾಡಿಸಿದ್ರು ಏನೋ ಒಂದು ಇಶ್ಯೂ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಮೊದಲನೇದು ನೀವು ಚೆಕ್ ಮಾಡಬೇಕಾಗಿರೋದು, ನೀವು ಕಾರೊಳಗಡೆ ಕೂತ್ಕೊಂಡ್ರೆ ಒಂಥರ ಫೌಲ್ ಸ್ಮೆಲ್ಲು, ನೀರಿನ ಒಂದು ಪಾಚಿ ಸ್ಮೆಲ್ ಟೈಪ್ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಅದು ಅಬ್ಸರ್ವ್ ಮಾಡಬೇಕಾಗತ್ತೆ ನೀವು, ಅದೇನು ಮಾಡಿದ್ರೂ ಹೋಗೋಲ್ಲ. ಅದಾದಮೇಲೆ ಮ್ಯಾಟ್ ತೆಗೆದು ನೋಡಿ, ಎಲ್ಲ ಫ್ಲೋರ್ ಮ್ಯಾಟೆಲ್ಲ ತೆಗೆದು ನೋಡಿದಾಗ ನಿಮಗೆ ರಸ್ಟಿಂಗ್ ಏನಾದರೂ ಫಾರ್ಮೇಷನ್ ಆಗಿದೆಯಾ ನೀರಿಂದ ಮುಳುಗಡೆ ಆಗಿ, ಪ್ರತಿಯೊಂದು ಚೆಕ್ ಮಾಡಿ ಸ್ನೇಹಿತರೆ. ಆಮೇಲೆ ನಿಮಗೆ ಎಲೆಕ್ಟ್ರಿಕಲ್ ಇಶ್ಯೂಸ್ ಇಂದ ಪಾರ ಹೋಗೋಕೆ ಎಲ್ಲ ಚೆಕ್ ಮಾಡಿ ಸ್ನೇಹಿತರೆ. ಹೆಡ್ಲೈಟ್ ವರ್ಕ್ ಆಗ್ತಿದೆಯಾ ಅಥವಾ ಚೆಕ್ ಇಂಜಿನ್ ಲೈಟ್ ಇದೆಯಾ, ಹಾರನ್ ವರ್ಕ್ ಆಗ್ತಿದೆಯಾ, ಇಂಡಿಕೇಟರ್ಸ್ ವರ್ಕ್ ಆಗ್ತಿದೆಯಾ, ಪ್ರತಿಯೊಂದು ನೀವು ನೋಡಲೇಬೇಕಾಗತ್ತೆ. ಯಾಕಂದರೆ ಫ್ಲಡ್ ಆಗಿರೋ ಗಾಡಿ ನೀವು ತೊಗೊಂಡ್ರೆ ನಿಮ್ಗೆ ಏನೋ ಒಂದು ಪದೇ ಪದೇ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಆವಾಗ ನೀವು ಹಣ ಖರ್ಚು ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರದಿಂದ ಇದೊಂದು ಅಂಶ ನೀವು ಚೆಕ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೋಡಿದ್ರಲ್ಲ ನೀವು ಕೆಲವು ನನಗೆ ಗೊತ್ತಿರೋ ಮಾಹಿತಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾಕಂದರೆ ನನ್ನ ಹತ್ರ ಹೊಸ ಬಲೀನೋ ಶೋರೂಮ್ ಗಾಡಿ ಇದ್ದಿದ್ದು. ಸೊ ನನಗೆ ಅದು ಸಮಾಧಾನ ಆಗಲಿಲ್ಲ ಗಾಡಿ ಬಗ್ಗೆ ಅಂತ ಹೇಳಿ ನಾನು ಅದನ್ನು ಎಕ್ಸ್ಚೇಂಜ್ ಮೇಲೆ ನಾನು ಸ್ಕೋಡಾ ರ್ಯಾಪಿಡ್ ತೊಗೊಂಡಿದ್ದು. ಸೊ ಇದು ಯೂಸ್ಡ್ ಕಾರು. ಸೊ ನಾನು ತೊಗೊಳಕ್ಕೆ ಮುಂಚೆ ಕೆಲವು ಅಂಶಗಳನ್ನ ಚೆಕ್ ಮಾಡಿ ತೊಗೊಂಡಿರೋದು ಸ್ನೇಹಿತರೆ. ಸೊ ನನಗೆ ಇದುವರೆಗೂ ಯಾವುದೇ ಪ್ರಾಬ್ಲಮ್ ಬಂದಿಲ್ಲ. 1,87,000 ಓಡಿಸಿದ್ದೀನಿ. ಗಾಡಿ ತುಂಬ ಚೆನ್ನಾಗಿದೆ. ಸೊ ನನಗೆ ಯಾವುದೇ ಥರ ಏನಂತಾರೆ ಸ್ವಲ್ಪ ಬೇಜಾರಾಗಲಿ ಅದೇರಾಗಲಿ ಏನಿಲ್ಲ. ಯಾಕಂದರೆ ಒಳ್ಳೆ ಗಾಡಿನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಎಲ್ಲ ಪ್ರತಿಯೊಂದು ಅಂಶಗಳನ್ನ ಚೆಕ್ ಮಾಡಿ ನಾನೇ ತೊಗೊಂಡಿರೋದು. ಸೊ ಅದಕ್ಕಾಗಿ ನಿಮಗೆ ಅನುಕೂಲ ಆಗಲಿ, ನಿಮ್ಗೇನಾದರೂ ಯೂಸ್ಡ್ ಕಾರ್ಸ್ ತೊಗೊಳಕ್ಕೆ ಮುಂಚೆ ಏನಾದರೂ ಸಂದೇಹ, ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಆಗಲಿ ಅಂತ ಹೇಳಿ ಇವೆಲ್ಲ ಕೆಲವು ಬೇಸಿಕ್ ಕ್ರೈಟೀರಿಯಾ ಅಂತಾರೆ ಸ್ನೇಹಿತರೆ. ಸೊ ನೀವು ಯಾವುದೇ ಕಾರ್ ತೊಗೊಳಕ್ಕೆ ಮುಂಚೆ ದಯವಿಟ್ಟು
ಈ ನಾನು ಹೇಳಿರೋದ್ರನ್ನ ಚೆಕ್ ಮಾಡಿಸಿ ತಗೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆಗಲೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದರೆ ನಿಮಗೆ ಗೊತ್ತಿರೋ ಮೆಕ್ಯಾನಿಕ್ನ ಕರ್ಕೊಂಡು ಹೋಗಿ ಒಮ್ಮೆ ಪರಿಶೀಲಿಸಿ ನಂತರ ಖರೀದಿ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಇಷ್ಟು ಹೇಳ್ತಾ ನನ್ನ ಮೊದಲ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಕಾರ್ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು, ಡೀಸೆಲ್ ಕಾರ್ಗಾಗಲಿ ಪೆಟ್ರೋಲ್ ಕಾರ್ಗೆ ಮೇಂಟೆನೆನ್ಸ್ ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ. ಡೀಸೆಲ್ ಕಾರ್ಗೆ ಬೇರೆ ಇರುತ್ತೆ, ಪೆಟ್ರೋಲ್ ಕಾರ್ಗೆ ಬೇರೆ ಇರುತ್ತೆ. ಸೊ ನನ್ನ ಮುಂದಿನ ವಿಡಿಯೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲರೂ ಒಳ್ಳೆಯದಾಗಲಿ. ಶುಭ ದಿನ ಸ್ನೇಹಿತರೆ. ಸೊ ಕೊನೆಯ ಮುಖ್ಯ ಅಂಶ ಏನು ಅಂತ ಅಂದರೆ ಸ್ನೇಹಿತರೆ, ಮೀಟರ್ ಟ್ಯಾಂಪರಿಂಗ್. ಏನಿದು ಮೀಟರ್ ಟ್ಯಾಂಪರಿಂಗ್? ಸೊ ಈಗ ಗಾಡಿ 1.5 ಲಕ್ಷ ಓಡಿರುತ್ತೆ. ಸೊ ಅದನ್ನೇನು ಮಾಡ್ತಾರೆ ಹೇಳಿ, 70,000 ರಿಂದ 80,000ಕ್ಕೆ ರೀಡಿಂಗ್ನ ಇಳಿಸಿದಾಗ ಬಯರ್ಸ್ಗೆ ಏನಾಗುತ್ತೆ, ಬಿಡು ಕಮ್ಮಿ ಓಡಿದೆ ಗಾಡಿ ತೊಗೊಳ್ಳೋಣ ಅಂತ ಒಂದು ಮಾರ್ಕೆಟಲ್ಲಿ, ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಒಂದು ಈ ಥರ ಒಂದು ಮೋಸದ ಒಂದು ಕೆಲಸ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು. ಸೊ ನನಗೂ ಗೊತ್ತಿರಲಿಲ್ಲ ಈ ಮೀಟರ್ ಟ್ಯಾಂಪರಿಂಗ್ ಅಂದರೆ ಏನು ಅಂತ. ಸೊ ನನ್ನ ಗಾಡಿ ತೊಗೋಬೇಕಾದ್ರೆ 1,10,000 ಓಡಿತ್ತು ಸ್ನೇಹಿತರೆ, ಶೋರೂಮ್ ಟ್ರ್ಯಾಕ್ ಪ್ರಕಾರ. ಬಟ್ ಅಲ್ಲಿ ನಾನು ತೊಗೊಳ್ಬೇಕಾದ್ರೆ 70,000ಕ್ಕೆ ಅವರು ಮಾಡಿದರು. ಬಟ್ ನಾನು ಒಂದು 6 ತಿಂಗಳು 1 ವರ್ಷ ಆದಮೇಲೆ ಶೋರೂಮ್ಗೆ ಹೋಗಿ ನನ್ನ ಗಾಡಿ ನಂಬರ್, ರಿಜಿಸ್ಟರ್ ನಂಬರ್ ಕೊಟ್ಟಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ಇದು 1,10,000 ಓಡಿದೆ ಹಾಗೆ ಅಂತ. ಬಟ್ ಗಾಡಿ ಚೆನ್ನಾಗಿದೆ. ಬಟ್ ಹೇಳ್ತಿರೋದು ಸ್ನೇಹಿತರೆ, ಜಾಸ್ತಿ ಕಿಲೋಮೀಟರ್ಸ್ ಓಡಿದಷ್ಟು ನಿಮಗೆ ಪರ್ಚೇಸಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ, ಅಂದರೆ ಡಿಪ್ರಿಸಿಯೇಷನ್ ಕಾಸ್ಟು. ಸೊ ನೀವು ಕಮ್ಮಿಗೆ ಮಾತಾಡಬೇಕಾಗತ್ತೆ. ಸೊ ಯೂಸ್ಡ್ ಕಾರ್ ಮಾರ್ಕೆಟ್ ಡೀಲರ್ಸು ಏನು ಮಾಡ್ತಾರೆ ಅಂದರೆ ಈ ಥರ ಮೀಟರ್ ಟ್ಯಾಂಪರಿಂಗ್ ಮಾಡ್ತಾರೆ ಸ್ನೇಹಿತರೆ. ಸೊ ನೋಡಿಕೊಂಡು ಶೋರೂಮಲ್ಲಿ ಚೆಕ್ ಮಾಡಿಸಿ, ಶೋರೂಮ್ ಟ್ರ್ಯಾಕ್ ಎಷ್ಟು ಕಿಲೋಮೀಟರ್ ಲಾಸ್ಟ್ ಓಡಿದೆ ಅಂತ ಚೆಕ್ ಮಾಡಿಸಿ ತೊಗೊಂಡ್ರೆ, ಮತ್ತು ಇಂಜಿನ್ ಕಂಡೀಷನ್ ನೋಡಿ ತೊಗೊಂಡ್ರೆ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇವತ್ತಿನ ಕೊನೆಯ ಒಂದು ಮಾಹಿತಿ ಏನಂದರೆ ಸ್ನೇಹಿತರೆ, ಗಾಡಿ ಹೀಗೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಮ್ಮೆ ಹೀಗೆ ಸ್ಟಾರ್ಟ್ ಮಾಡಿದರೆ ಯಾವುದೇ ತರಹದ ಲೈಟ್ ಬರಬಾರ್ದು ಸ್ನೇಹಿತರೆ. ಈಗ ನೀವು ನೋಡ್ತಿರ್ಬೋದು, ನಂತರ ಚೆಕ್ ಇಂಜಿನ್ ಲೈಟ್ ಬರ್ತಾ ಇದೆ, ಹಾಗೂ ಪಾರ್ಕಿಂಗ್ ಲೈಟು, ಇನ್ನೊಂದು ಅದು ಹ್ಯಾಂಡ್ ಬ್ರೇಕ್ ಲೈಟು, ಅದು ಇಳಿಸಿದ್ರೆ ಹೋಗುತ್ತೆ. ಇನ್ ಕೇಸ್ ಏನಾದರೂ ಲೈಟ್ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ನಿಯರೆಸ್ಟ್ ಗ್ಯಾರೇಜ್ ಅಥವಾ ಶೋರೂಮ್ಗೆ ಹೋಗಿ ಸ್ಕ್ಯಾನರ್, UBD ಸ್ಕ್ಯಾನರ್ ಅಂತ ಬರುತ್ತೆ, ಆ ಸ್ಕ್ಯಾನರ್ ಮುಖಾಂತರ ಇಲ್ಲಿ ಚಿಪ್ಸೆಟ್ ಒಳಗೆ ಅವರು ಇನ್ಸರ್ಟ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡ್ತಾರೆ ಸ್ನೇಹಿತರೆ. ಸೊ ಕಾರ್ ಒಳಗೆ ಏನಾದರೂ ಸೆನ್ಸರ್ಗಳು ಅಥವಾ ಏನಾದರೂ ಪಂಪು, ಏನಾದರೂ ABS ಸೆನ್ಸರ್ಗಳು, ಹಾಗೆ ಹಲವಾರು ರೀತಿಯ ಡಯಾಗ್ನೋಸ್ಟಿಕ್ಸ್ ತೋರಿಸುತ್ತೆ ಸ್ನೇಹಿತರೆ. ಅದು ಏನು ಸಮಸ್ಯೆ ಇದೆ, ಯಾಕೆ ಲೈಟ್ ಬರ್ತಾ ಇದೆ ಅಂತ. ನೀವು ಆವಾಗ ಅದರ ರಿಪೇರಿ ಕಾಸ್ಟ್ ಎಷ್ಟು ಅಂತ ತಿಳ್ಕೊಂಡು ನೀವಿನ್ನು ನೆಗೋಷಿಯೇಟ್ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಸಪೋಸ್ ಏನೂ ಲೈಟ್ ಇಲ್ಲ ಅಂದರೆ ಉತ್ತಮ. ಏನಾದರೂ ಲೈಟ್ ಇದೆ ಅಂತ ಹೇಳಿದ್ರೆ ನೀವು ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸಿ ತಿಳ್ಕೊಳ್ಳೋದು ಒಂದು ಒಳ್ಳೆಯ ನಿರ್ಧಾರ ಆಗಿರುತ್ತೆ ಸ್ನೇಹಿತರೆ.